ಅಲ್ಲ ಇಲ್ಲಿ ಇದ್ರೂ ಕೂಡ ಇಲ್ಲಿ ಅಷ್ಟೊಂದು ಭಾಷಾಭಿಮಾನ ಅನ್ನೋದೇನಿದೆಯಲ್ಲ ಇದು ಮೇನ್ ಆಗ್ತದೆ. ನಿಮ್ಗೆ ತಮಿಳ್ನಾಡಲ್ಲಿ ಭಾಷಾಭಿಮಾನ ಹೆಚ್ಚಿದೆ. ಸೊ ಅವ್ರಿಗೆ ಏನಾಗ್ತದೆ ಆ ಭಾಷೆ ಅವರಿಗೆ ಒಂದು ತಟ್ಟಬೇಕು. ಸೊ ಭಾಷೆಯ ಅಸ್ಮಿತೆ ತಟ್ಟಬೇಕಾಗ್ತದೆ, ಆಸ್ತಿ ಆಗಿದೆ, ಅಸ್ತಿತ್ವ ಆಗಿದೆ ಖಂಡಿತ. ಸೊ ಇದರಲ್ಲಿ ನಾವು ಒಂದು ಪ್ರಯತ್ನ ಕೂಡ ಮಾಡ್ತಾನೆ ಇದೀವಿ, ಇಲ್ಲ ಅಂತ ಹೇಳ್ತಾ ಇಲ್ಲ. ನಾವು ಕೂಡ ಅವರಿಂದ ಕಲಿಬೇಕು ಈ ವಿಚಾರವನ್ನ. ಹೇಳಿ. ಅಲ್ಲ ಅದು ಏನಂದ್ರೆ ಈಗ ಒಂದೇನಾಗಿದೆ, ಕಳೆದ ಬಾರಿ ನೋಡಿ 2021ರಲ್ಲಿ 73% ವೋಟಿಂಗ್ ಆಗಿತ್ತು. ಸೊ ಈ ಬಾರಿ 85% ವೋಟಿಂಗ್ ಆಗಿದೆ. ಸೊ ಕಳೆದ ಬಾರಿ DMK 159 ಸ್ಥಾನಗಳು ಗೆದ್ದಿದ್ರು, 45% ವೋಟು. ನಮ್ಮದು NDA ಬಂದ್ಬಿಟ್ಟು 75 ಸ್ಥಾನ ಗೆದ್ದಿದ್ವಿ, 39% ನಾವು ವೋಟ್ ತಗೊಂಡಿದ್ವಿ. ಬಟ್ ನಮ್ಗೆ ಇವತ್ತಿನ ಮಾಹಿತಿ ಪ್ರಕಾರ ನಮಗೆ ನಮ್ಮ ಕಾರ್ಯಕರ್ತರುಗಳು, ನಮ್ಮ ಅಲ್ಲಿಯವರ ಒಂದು ಏನು ಕೆಲಸ, ಅವ್ರು ಮಾಡಿರುವಂಥ ಒಂದು ವಿಚಾರ ನಮಗೆ ತಿಳಿದ ಪ್ರಕಾರ ಈ ಬಾರಿ ನಾವು ವೋಟಿಂಗ್ ಪರ್ಸೆಂಟ್ ಇನ್ನೂ ಇನ್ಕ್ರೀಸ್ ಮಾಡ್ಕೊಂಡಿದ್ದೇವೆ. ಸೀಟ್ಗಳು ಹೆಚ್ಚಿಗೆ ಬರೋದಿದೆ. ಕಬ್ಜಾ ಮಾಡ್ತೀರಿ ಅಂತ ಹೇಳ್ತೀರಿ, ಸಾಧ್ಯತೆಗಳು ಜಾಸ್ತಿ ಇದೆ ಕೂಡ. ಇನ್ನು ಬಹಳಷ್ಟು ಸಮಯ ಆಗ್ಬೇಕಿದೆ, ನಮಗೊಂದು ಕ್ಲಾರಿಟಿ ಸಿಗ್ಬೇಕು. ನಿಮಗೂ ಗೊತ್ತಿದೆ, ಮೇಡಮ್ ನೀವು ಆಮೇಲೆ ಮಾತಾಡಿ, ನಿಮ್ಗೆ ಸಮಯ ಕೊಟ್ಟಾಗ ಮತ್ತೆ ನಿಮಗೆ ಮಾತಾಡೋದು. ಸೊ ಹಾಗಾಗಿ ಇನ್ನೊಂದು ಸ್ವಲ್ಪ ವೇಟ್ ಮಾಡಬೇಕಾಗ್ತದೆ, ಇನ್ನೊಂದು 1 or 2 hour ವೇಟ್ ಮಾಡಬೇಕಾಗ್ತದೆ. ಸೊ ಅಲ್ಲಿಗೆ ನಮಗೆ ಒಂದು ತಮಿಳ್ನಾಡು ಒಂದು ಕ್ಲಾರಿಟಿ ಸಿಗ್ತದೆ. ಓಕೆ. ಅಲ್ಲ ತಮಿಳ್ನಾಡಲ್ಲಿ ಏನಾದರೂ ಗೆಲುವನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ? ನಾವು ಸ್ಟಿಲ್ ಇನ್ನೂ ಹೆಚ್ಚು ಸೀಟ್ ಆಗ್ಬೋದು ಅಂತ. DMK ಪ್ಲಸ್ ನಾವು ನೋಡಿ ಸರ್, ಅದು ನಮ್ಮ ಕೇಂದ್ರದ ನಾಯಕರುಗಳು ಅದೆಲ್ಲ ತೀರ್ಮಾನ ಮಾಡೋರಿದ್ದಾರೆ. ಸೊ ನಾನು ತೀರ್ಮಾನ ತಗೊಳ್ಳೋ ಇದಲ್ಲ, ನಾನು ಒಬ್ಬ ಪಕ್ಷದ ವಕ್ತಾರನಾಗಿ ತಿಳಿಸಬಹುದು ಅಷ್ಟೇ, ಹಿಂಗೆ ಆಗ್ಬೋದು ಅನ್ನೋ. ಈಗ ನೀವು ಬಂದು ನೀವೇ ಬಾಸು ಭಾರತೀಯ ಜನತಾ ಪಕ್ಷಕ್ಕೆ, ಈಗ ನೀವು ಭಾರತೀಯ ಜನತಾ ಪಕ್ಷದ ಪ್ರತಿನಿಧಿಯಾಗಿ. ಬಟ್ ಇನ್ನು ಅವರು ಡಿಸ್ಕಷನ್ ಮಾಡ್ಬೇಕಾಗ್ತದೆ. ಅವರು ಏನಿದೆ ಹೇಳಿ ನಿಮಗೆ, ಈಗ ಕಿಚನ್ ಪಾಲಿಟಿಕ್ಸ್ ಎಲ್ಲ ಗೊತ್ತಿದೆ. DMK ಅಧಿಕಾರಕ್ಕೆ ಬರೋದಿಲ್ಲ, ಅಷ್ಟು ಮಾತ್ರ ಹೇಳ್ತೇನೆ. DMK ಅಧಿಕಾರಕ್ಕೆ ಬರಲ್ಲ, ಅಷ್ಟು ಮಾತ್ರ ಹೇಳ್ಬೋದು ನಾನು ನಿಮ್ಗೆ. ಓಕೆ. ಅಲ್ಲ ಈಗ ನಿಮ್ಮ ಪಾತ್ರ ಏನಾದ್ರೂ ಇದೆ ಅಂತೀರಾ? ಅದು ನಾನು ನೋಡ್ಬೇಕಾಗ್ತದೆ ಸರ್, ಇನ್ನು ಎಷ್ಟು ಸೀಟ್ಗಳು ಏನಾಗುತ್ತೆ ಫೈನಲ್. ಯಾಕಂದ್ರೆ ನಾವು ಇನ್ನು ಅಲ್ಲ ಈಗ ಅವರು ಸಿಂಗಲ್ ಸಿಂಹ ಅಲ್ಲ, ಅವರು ಪಾಪ ಅವರು ಒಂದು ಓಟ್ ತಗೊಂಡಿದ್ದಾರೆ ನೋಡಿ. ಅದು ಕೂಡ 111, 12, 13 ಹೋಗಿತ್ತು, 208ಕ್ಕೆ ಬಂದಿದೆ. ಅದು ವ್ಯತ್ಯಾಸಗಳಾಗ್ಬೋದು, ಇನ್ನು ಸಮಯ ಇದೆ ಅಂತೀರಾ? ಸಾರಿ ಟಿವಿಕೆನ ADMK ಮೀರಿಸುತ್ತೆ ಅಂತೀರಾ ನಂಬರ್ಸ್? ನಾವು TD ಅಲ್ಲ, ಅವರು DMK ಬರಲ್ಲ ಅಂತ ಹೇಳ್ತಿದ್ದಾರೆ. ನಾನು DMK ನಿಮ್ಮ ಮಿತ್ರ ಪಕ್ಷ ಇದೆಯಲ್ಲ ಅದು ಬರಲ್ಲ ಅಂತ ಹೇಳ್ತಾ ಇದ್ದೇನೆ, ಕಾಂಗ್ರೆಸ್ ಮಿತ್ರ. ಮತ್ತೆ ಒಂದು ಪ್ರಶ್ನೆ ನಾನು ಕೇಳ್ಬೋದು. ಇವಾಗ ನೀವು ಒಂದು ಪ್ರಶ್ನೆ ಕೇಳಿದ್ರಿ ಆಂಕರ್, ಏನಂತ ನಿಮ್ಗೆ ಬಿಜೆಪಿಗೆ ಏನು ಅಲ್ಲಿ ಕೆಟ್ಟ ಎಫೆಕ್ಟ್, ಯಾವುದು ನಿಮ್ಗೆ ಅಲ್ಲಿ ಎಫೆಕ್ಟ್ ಆಗಿರ್ಬೋದು ಅಂತ ಕೇಳಿದಾಗ ಅವರು ಸವಾಲು ಏನು ಅಂತ ಕರೆಕ್ಟ್ ಆಗಿ ಹೇಳಿದ್ರಿ. ಕೇಳಿದಾಗ ಅವ್ರು ನೇರವಾಗಿ ಹೇಳಿದ ಪ್ರಶ್ನೆ ಅಲ್ಲಿನ ಜನರಿಗೆ ಇರುವಂತಹ ಭಾಷಾಭಿಮಾನ, ದ್ರಾವಿಡ ಭಾಷೆ, ಅಲ್ಲಿನ ಅಸ್ಮಿತೆ, ಅಲ್ಲಿನ ಐಡೆಂಟಿಟಿ ಅಂತ ಹೇಳಿದ್ರಿ. ಅದರ ಅರ್ಥ ಪ್ರಾದೇಶಿಕ ಪಕ್ಷಗಳು ಮತ್ತು ಪ್ರಾದೇಶಿಕ ಭಾಷೆಯ ಮೇಲೆ ಕೇಂದ್ರ ಯಾವ ರೀತಿಯ ದಾಳಿ ಮಾಡ್ತಾ ಇದೆ ಮತ್ತು ಹಿಂದಿಯನ್ನು ಹೇರ್ತಾ ಇದೆ ಅನ್ನೋದು ನಿಮ್ಗದು ಅಲ್ಲಿ ತೊಂದರೆ ಕೊಡ್ತಾ ಅನ್ನೋದನ್ನ ನೀವು ನೇರವಾಗಿ ಒಪ್ಕೊಂಡಿದ್ರಾ? ನಿಮ್ದು ಹೇಳ್ಬಿಡಿ, ನಾನು ಹೇಳ್ತಾ ಇದ್ದಲ್ಲ ಇನ್ಕ್ರೀಸ್ ನೋಡಿ ಮೇಡಮ್. ಉತ್ತರ ಕೊಡಬಾರ್ದು ಅಂತ ಇಲ್ವಲ್ಲ ನೀವು? ಯಾವುದು ಅಲ್ಲಿ ಡಿಜಿಟ್ ತೋರಿಸ್ತಾ ಇದೆ, ನನ್ನ ಹತ್ರ ಏನದು ಕೇಳೋದು? ನೀವು 70 ವರ್ಷದ ಇನ್ನು 3 ಸುತ್ತುಗಳ ಮತ ಎಣಿಕೆ ಕಾರ್ಯ ಬಾಕಿ ಇದೆ. ಈಗಾಗಲೇ 16,000ಕ್ಕೂ ಹೆಚ್ಚು ಮತಗಳ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ. ಇದು ಬಾಗಲಕೋಟೆಯ ಅಪ್ಡೇಟ್ಸ್. ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿ ಗೆಲುವನ್ನ ಸಾಧಿಸಿದ್ದಾರೆ. ಬಿಗ್ ಲೀಡ್ ನಲ್ಲಿ ದೊಡ್ಡ ಮಟ್ಟದ ಗೆಲುವನ್ನು ಸಾಧಿಸ್ತಾ ಇದ್ದಾರೆ. ಇನ್ನು 3 ಸುತ್ತುಗಳ ಮತ ಎಣಿಕೆ ಕಾರ್ಯ ಬಾಕಿ ಇದೆ. ಈಗಾಗಲೇ 16,000ಕ್ಕೂ ಹೆಚ್ಚು ಮತಗಳ ಮುನ್ನಡೆಯನ್ನು ಕಾಯ್ದುಕೊಂಡು ಬಿಡ್ರಿ ಇನ್ಯಾರು ಬರಲ್ಲ, ನಮ್ದೇ ಗೆಲುವು ಅಂತ ಮೇಟಿ ತಮ್ಮ ಗೆಲುವನ್ನ ಮೀಡ್ತಾ ಇದ್ದಾರೆ. ಎಸ್, ಅಲ್ಲ ಬಾಗಲಕೋಟೆಗೂ ಬಂದ್ವಿ, ತಮಿಳ್ನಾಡಿನ ಒಂದು ಕಂಪ್ಲೀಟ್ ಮಾಡ್ಕೊಂಡು ಬಾಗಲಕೋಟೆಗೆ ಹೋಗೋಣ. ಫರ್ಜಾನ್ ಅವ್ರು ಕೇಳ್ತಾ ಇದ್ರು, ಕಾಂಗ್ರೆಸ್ ಅವ್ರು ಎಷ್ಟು ಗೆದ್ದಿದ್ದಾರೆ ಅಂತ ಕೇಳಿದ್ರೆ ನೀವು ಅವ್ರಿಗೆ ಉತ್ತರ ಕೊಡಿ, ಆಮೇಲೆ ನೀವು ಅವ್ರಿಗೆ ಹೇಳಿ. ಗೊತ್ತಿದೆಯಲ್ಲ, ಡಿಜಿಟ್ ಕಡಿಮೆನೆ ಮಾಡಿರೋದು. ನಾವು ಯಾವ್ದು ಬುಲ್ಡೋಸ್ ಮಾಡಲ್ಲ, ನಾವು ಯಾವುದೇ ಪ್ರಾದೇಶಿಕ ಪಕ್ಷವನ್ನ ಬುಲ್ಡೋಸ್ ಮಾಡಲ್ಲ, ಅವ್ರಿಗೆ ರೆಸ್ಪೆಕ್ಟ್ ಕೊಡ್ತೀವಿ. ಬಿಜೆಪಿ ಬುಲ್ಡೋಸ್ ಮಾಡುತ್ತಲ್ಲ. ಇವಾಗ ಹೇಳಿ, ನೀವು ಭಾಷೆ ನಿಮ್ಗೆ ಏನು ನಿಮ್ಗೆ ಏನು ಬುಲ್ಡೋಸರ್ ಮಾಡಿದ್ರೋ ಇಲ್ಲ ಅನ್ನೋದು JDS ಆನ್ಸರ್ ಕೊಡ್ತಾರೆ. ಇದಕ್ಕೆ ನಾನು ಕೊಡೋದಿಲ್ಲ, ಕರ್ನಾಟಕದ ಕೊಡ್ತಾರೆ, ಬೇರೆ ಎಲ್ಲೂ ಕೊಡೋದು ಬೇಡ. ಪಕ್ಕದ ಅವ್ರ ಬಿಡಿ, ಈಗ ನೀವೆಲ್ಲ ಮಿತ್ರ ಪಕ್ಷಗಳಲ್ಲ, ಮೈತ್ರಿ ಬುಲ್ಡೋಸ್ ಮಾಡಲ್ಲ ಅಂತ ಹೇಳಿದ್ರಲ್ಲ, ಹಂಗಾಗಿ ಅವರು ಎಲ್ಲ ನೀವು ಕುತೂಹಲ ಹುಟ್ಟಿಸ್ಬಿಟ್ರಿ. ಏನು ರಿಷಿಕ್ ವಿಹಾನ್ ಅವ್ರು? ಎಸ್, ಅವಾಗಿಂದ ನಾವು ಅವ್ರು ಮಾತಾಡ್ಸಿಲ್ಲ. ಎಸ್, ಅವ್ರು ಕೇಳಿದ ಒಂದು ಪ್ರಶ್ನೆ ಅವ್ರ ಕೊಡ್ತೀನಿ. ತಮಿಳ್ನಾಡಲ್ಲಿ ಕಾಂಗ್ರೆಸ್ ಅವರು ಕಂಟೆಸ್ಟ್ ಮಾಡ್ತಾ ಇರೋದೇ ಬರೀ 28 ಸೀಟ್ ಅಷ್ಟೇ ತಮ್ಮ ಮಾಹಿತಿಗೆ. ಸೊ ಇದು ನಿಮ್ಮ ಪರ್ಫಾರ್ಮೆನ್ಸ್, ಅದೆಲ್ಲ ಎಷ್ಟು ಗೆಲ್ತೀರಾ ಬಿಡ್ತೀರಾ ಆಮೇಲೆ ವಿಚಾರಣೆ ಮಾಡೋಣ. ಈಗ ತಾವು ಕೇಳಿದ ಒಂದು ಕ್ವಶ್ನೆಗೆ
ಅಲಯನ್ಸಲ್ಲಿ ಇದೀವಲ್ವಾ BJP ಅವ್ರು ಬುಲ್ಡೋಸರ್ ಮಾಡ್ತಾರೆ ಅಂತ ಹೇಳಬೇಕಾದ್ರೆ ನಾವು ನಿಮ್ಮ ಜೊತೆನೂ ಸರ್ಕಾರ ಮಾಡಿದ್ದೀವಿ, ಅವ್ರ ಜೊತೆನೂ ಸರ್ಕಾರ ಮಾಡಿದ್ದೀವಿ, ಈಗ ಅವ್ರ ಜೊತೆ ಸರ್ಕಾರನೂ ಮಾಡ್ತಾ ಇದ್ದೀವಿ. ಸೊ ನಿಮ್ಮ ಜೊತೆ ಅಲ್ಲ ನಿಮ್ಮ ಜೊತೆ ಇರಬೇಕಾದ್ರೆ ನಮಗೆ ಉಸಿರುಗಟ್ಟುವಂಥ ವಾತಾವರಣ ನೀವು ಎಷ್ಟು ಕ್ರಿಯೇಟ್ ಮಾಡ್ತಾ ಇದ್ರೋ ಅದನ್ನ ಕಂಪೇರ್ ಮಾಡ್ಕೊಂಡು ನಮಗೆ ಉಸಿರಾಡಕ್ಕಾದ್ರೂ ಬಿಡ್ತಾರೆ BJP ಅವರು. ಅರ್ಥ ಆಗ್ತಾ ಇದೆಯಾ? ನಮಗೆ ಎಲ್ಲೂ ಉಸಿರು ಹಿಡ್ಕೊಳಕ್ಕೆ ನಮ್ಗೆ ಇದ್ರಂತೂ ನೋಡ್ರಿ, ಅಲಯನ್ಸ್ ಅಂತ ಹೇಳ್ತಾ ಇದೀವಿ ಹೊರತು ಕೇಳಿಸ್ಕೊಳ್ಳಿ, ಒಂದು ಅಲಯನ್ಸ್ ಅಂತ ಹೇಳಿದಾಗ ನಮ್ಮದೇ ಆದ ಪ್ರತ್ಯೇಕತೆ ಇರುತ್ತೆ, ಅವ್ರದೇ ಆದ ಪ್ರತ್ಯೇಕತೆ ಇರುತ್ತೆ. ಕೈ ಜೋಡಿಸ್ಕೊಂಡು ಕೆಲಸ ಮಾಡ್ತಾ ಇದೀವಿ ಅಂತ ಹೇಳಿದ್ವಿ ಹೊರತು ಎರಡು ಕೈ ಒಂದೇ ಆಗಿದೆ ಅಂತ ಎಲ್ಲೂ ಹೇಳಿಲ್ಲ ನಿಮಗೆ. ಅದು ಅರ್ಥ ಮಾಡ್ಕೋಬೇಕು ನೀವು. ಅಲಯನ್ಸ್ ಬೇರೆ, ಮರ್ಜರ್ ಬೇರೆ. ಅರ್ಥ ಆಗ್ತಾ ಇದೆಯಾ ನಿಮಗೆ? ಸೊ ಈಗ ಒಂದು ಕೆಲಸ ಒಂದು ರಾಜ್ಯದ ಹಿತಕ್ಕಾಗಿ ಅಂತ ತಗೊಂಡಾಗ ನಾವು ಒಟ್ಟಿಗೆ ಇದೀವಿ. ಅರ್ಥ ಆಗ್ತಾ ಇದೆಯಾ? ಇದನ್ನ ನೀವು ಅರ್ಥ ಮಾಡ್ಕೋಬೇಕು ಕಾಂಗ್ರೆಸ್ ಅವರು. ಸೊ ಆ ಪ್ರಶ್ನೆಗೆ ಉತ್ತರ ಸಿಕ್ತು ಅಂದ್ರೆ ಇದಕ್ಕಾಗಿ ನೋಡಿ, ಇವಾಗ ಅಲಯನ್ಸ್ ಅಲ್ಲಿ ನಾವು ನೆಕ್ಸ್ಟ್ ಈಗ 2028 ಎಲೆಕ್ಷನ್ಸ್ ಬರ್ತಾರೆ. ನೋಡಿ, ನಾನು ನನ್ನ ಪಕ್ಷದ ಶಾಲಾ ಹಾಕೊಂಡಾಗ ಕುಮಾರಣ್ಣನವರು ಸನ್ಮಾನ್ಯ ಮುಖ್ಯಮಂತ್ರಿ ಆಗ್ಲೇಬೇಕು ಅಂತ ನಾನು ಆಸೆ ಪಡ್ತೀನಿ. ಅದ್ರಲ್ಲಿ ಏನ್ ತಪ್ಪಿದೆ? ಸಮ್ಮಿಶ್ರ ಸರ್ಕಾರದಲ್ಲಿ ತಪ್ಪು ಸರಿ ಅಂತ ಯಾಕಂದ್ರೆ ಈಗ ಅವ್ರು ಮತ್ತೆ ಚಕಾರ ಎತ್ತದ್ ಬೇಡ. ನೋಡಿ, ಈಗ ಅವ್ರ ಖುಷಿ ಅವರು ನೋಡಿ, ಅವರೇ ಹೇಳ್ಬಿಟ್ರು, ಮೆನ್ಷನ್ ಮಾಡಿ, ನನ್ನ ಶಾಲು ನನ್ನ ಪಕ್ಷದ ಹಾಕೊಂಡು ನಾನು ಹೇಳ್ತೀನಿ ಅಂತ. ಇದಕ್ಕೆ ನೋಡಿ ಮೇಡಮ್, ನಮ್ಮ ಕೇಂದ್ರ ಸರ್ಕಾರ ಇದೆ, ನಮ್ಮ ಕೇಂದ್ರದ ಸಮಿತಿಗಳಿದಾವೆ, ಅಲ್ಲಿ ಡಿಸ್ಕಸ್ ಆಗ್ತದೆ. ನಮಗೆ ನೋಡಿ, ಒಟ್ಟು BJP NDA ಸರ್ಕಾರ ಬರ್ಬೇಕು. ನಮಗೆ ಬರ್ಬೇಕಾದ್ರೆ NDA ಸರ್ಕಾರ, ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಏನಿದೆಯಲ್ಲ ಕರ್ನಾಟಕದಲ್ಲಿ, ಅದು ತೊಲಗಬೇಕು. ಇದು ಮಾತ್ರ ನಮ್ಮ ಟಾರ್ಗೆಟ್ ಇದೆ. ಅದನ್ನ ತೀರ್ಮಾನ ಆಗ್ತದೆ. ಅವ್ರು ಹೇಳಿದ ತಕ್ಷಣ ಪಾಪ ಅವ್ರು ಕುಮಾರಸ್ವಾಮಿ ಆಗ್ಬಿಡ್ತಾರೆ. 40% ಕಮಿಷನ್ ದಂಧೆ ಮಾಡಿ ತೊಲಗಿ 80% ನಿಮ್ಮ ಭ್ರಷ್ಟ ಸರ್ಕಾರ ಕಾಂಗ್ರೆಸ್ ಅಲ್ಲಿ. ನೀವು ಪೇ ಸಿಎಂ ಮಾತ್ರ ನೀವ್ ಹೇಳಿದ್ರಿ, ಪೇ ಸಿಎಂ ಪೇ DCM ಬರ್ತೀವಿ ಮಾತಾಡೋಣ. ಪೇಟಿಎಂ ಈಗಿರೋದು ಪೇ ಸಿಎಂ ಪ್ಲಸ್ ಪೇ DCM. ಒಂದು ಸ್ಕ್ಯಾನರ್ ಎಕ್ಸ್ಟ್ರಾ ಮಾಡಿಸಿದ್ರೆ ಕರೆಕ್ಟ್. ಓಕೆ, ರಿಯಲ್ ಟೈಮ್ ವೋಟ್ ಶೇರಿಂಗ್ ಇಲ್ಲಿ ಅಪ್ಡೇಟ್ ಆಗ್ತಾ ಇದೆ. ಭಾರತೀಯ ಜನತಾ ಪಕ್ಷ 31.73, ಕಾಂಗ್ರೆಸ್ 38.95%. ಅಂದರೆ ಇದು ದಾವಣಗೆರೆ ದಕ್ಷಿಣ ಕ್ಷೇತ್ರದ ಉಪಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಯಾವ ಪಕ್ಷಗಳು ಎಷ್ಟು ವೋಟ್ ಶೇರ್ ಸಾಮಾನ್ಯವಾಗಿದೆ ನಾವು ನೋಡಲ್ಲ, ಆದರೆ ಅಶ್ವವೇಗ ನ್ಯೂಸ್ನಲ್ಲಿ ಆ ವೋಟ್ ಶೇರಿಂಗ್, ಆ ಪರ್ಸೆಂಟೇಜ್ನ ನೀವು ಗಮನಿಸ್ತಾ ಇದ್ದೀರಿ. ಇನ್ನು ಬಾಗಲಕೋಟೆಯ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಎಷ್ಟು ಮತಗಳ ಅಂತರದಿಂದ ಇಲ್ಲಿ ವೀರಣ್ಣ ಚರಂತಿಮಠ ಹಿನ್ನಡೆಯನ್ನು ಸಾಧಿಸಿದ್ರು ಅಥವಾ ಉಮೇಶ್ ಮೇಟಿ ಗೆಲುವನ್ನು ಸಾಧಿಸಿದ್ರು. ಈಗ ಬಹುತೇಕ ಅಧಿಕೃತ ಘೋಷಣೆ ಬಾಕಿ ಇರಬಹುದು, ಆದರೆ ಗೆಲುವು ಖಚಿತ ಅನ್ನೋದ್ರಲ್ಲಿ ಯಾವ ಅನುಮಾನ ಇಲ್ಲ.